ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತು ಒಂದು ನಿಮಗೋಸ್ಕರ ಬಂಗಿಗೋಸ್ಕರ ಅಂತ ಹೇಳೋ ಒಂದು ಸ್ಕಿನ್ ಕೇರ್ ಟಿಪ್ ಅಥವಾ ಸ್ಕಿನ್ ಕೇರ್ ಹೋಮ್ ರೆಮಿಡಿ ನಾನು ತೊಗೊಂಡ್ಬಂದಿದ್ದೀನಿ. ಬಹಳನೇ ಈಸಿಯಾಗಿ ನಾವು ಇದನ್ನೇನದು ಬಂಗನ್ನು ಹೋಗಲಾಡಿಸ್ಬೋದು. ಎಲ್ಲರೂ ಏನಂತಾರ, ಬಂಗು ಕಳೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ನಮಗೆ ನಿಜವಾಗ್ಲೂ ಅದ್ರದ್ದು ಮೆಥಡ್ ಏನು ಹಚ್ಚಬೇಕು, ಏನು ಹಚ್ಚಿದ್ರೆ ಇದನ್ನು ನಾವು ಕಳ್ಕೊಬೋದು ಅಂತ ಹೇಳಿದ್ರೆ ನಮಗೆ ಸಣ್ಣದೊಂದು ಕರೆಕ್ಟಾಗಿ ನಮಗೆ ಅದ್ರ ಮಾಹಿತಿ ಇದ್ರೆ ಆರಾಮಾಗಿ ನಾವು ಈ ಬಂಗು ಅನ್ನೋ ಒಂದು ಮಹಾಮಾರಿಯಿಂದ ನಾವು ಮುಕ್ತಿ ಪಡ್ಕೋಬೋದು ಅಂತ ಹೇಳ್ತೀನಿ. ಬರೀ ಏನು ಮತ್ತು ಹೆಂಗೆ ಮಾಡೋದು ಅಂತ ಹೇಳಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಅಪ್ಲೈ ಮಾಡಿಕೊಂಡು ಕೂಡ ನಾನು ನಿಮ್ಗೆ ಇದಕ್ಕೆ ಬೇಕಾಗಿರೋದು ಮೂರೇ ಇಂಗ್ರೀಡಿಯೆಂಟ್ಸು. ಏನಪ್ಪ ಅಂದರೆ ಒಂದು ಸಾಣೆಕಲ್ಲು ತೊಗೋಬೇಕು, ಮತ್ತು ಒಂದು ಸ್ವಲ್ಪ ಹಸಿ ಹಾಲು, ಮತ್ತು ಒಂದು ಸ್ವಲ್ಪ ನಮಗಿಲ್ಲಿ ಜಾಕಾಯಿ ಇದ್ರೆ ಸಾಕು. ಅಂದರೆ ಇದನ್ನ ನಾವು ಪ್ರತಿದಿನ ನಾವು ಇದನ್ನ ಹಚ್ಕೊತ ಹೋಗ್ಬೇಕಾಕತಿ. ಅಂದಾಗ ಮಾತ್ರ ಇದ್ರ ರಿಸಲ್ಟ್ ನಮಗೆ ಸಿಗ್ತೈತಿ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ನಾವು ತೇದಂಗೆ ಹೆಂಗೆ ಒಂದು ರೀತಿ ಕ್ರೀಮ್ ರೀತಿ ನಮಗಿದು ಬರುತ್ತೆ. ಒಂದು ರೀತಿ ಘಮ ಎಷ್ಟು ಚೆನ್ನಾಗಿರ್ತದೆ, ನಾವು ಗಂಧ ತೇದಾಗ ಹೆಂಗೆ ಘಮ ಬರ್ತಿರ್ತೈತಿ ಅದೇ ರೀತಿ ಈ ಜಾಕಾಯಿ ಇದೊಂದು ಘಮ ಬರ್ತಿರ್ತೈತಿ. ಇದನ್ನು ನಾವು ತೇಯ್ದು ಚೆನ್ನಾಗಿ ಒಂದು ಮುಖಕ್ಕೆ ಹಚ್ಕೋಬೇಕು. ಒಂದು 5 ನಿಮಿಷ ಹಚ್ಚಿ ಒಂದು 5 ನಿಮಿಷ ಬಿಟ್ಟಾದ ನಂತರ ಚೆನ್ನಾಗಿ ನಾವು ಮುಖ ತೊಳ್ಕೊಂಡ್ರೆ ನಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ನೀವು ಅದು ಹಚ್ಚಿ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಸ್ಕಿನ್ನು ಸಾಫ್ಟ್ ಆಗುತ್ತಾ. ಆಮೇಲೆ ಗ್ಲೋ ಬರುತ್ತಾ. ನಿಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳು ಬಂಗಿನಿಂದ ಹಿಡಿದು ಮೇಲೆ ಡಾರ್ಕ್ ಸರ್ಕಲ್ಲು, ಆಮೇಲೆ ಅನ್ಇವನ್ ಸ್ಕಿನ್ ಅಂತಾರಲ್ಲ ಅದೆಲ್ಲ ಪೂರ್ತಿಯಾಗಿ ನಮಗೆ ಕ್ಲಿಯರಾಗಿ ಬರುತ್ತೆ. ಪೂರ್ತಿಯಾಗಿ ನಮ್ಮ ಮುಖ ಕ್ಲೀನ್ ಆಗುತ್ತೆ. ನೀವು ಪ್ರತಿದಿನ ಯೂಸ್ ಮಾಡ್ತಾ ಬನ್ನಿ. ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಟ್ರೈ ಮಾಡಿ ನೋಡ್ರಿ. ಹೋಗುತ್ತೆ ಕರೆಕ್ಟಾಗಿ ಫಾಲೋ ಮಾಡಿರಿ. ಹಚ್ಚೋದನ್ನು ಕರೆಕ್ಟಾಗಿ ಹಚ್ಚಿದ್ರೆ ಅದು ಪಕ್ಕ ಹೋಗುತ್ತೆ. ಹೋಗಂಗಿಲ್ಲ ಅಂತ ಹೇಳಂದು ಒಂದಿನ ಹಚ್ಚೋದು 2 ದಿನ ಹಚ್ಚೋದು ಮಾಡಿ ಹೋಗಂಗಿಲ್ಲ ಅಂತ ಹೇಳಂದು ಕೈ ಬಿಟ್ರೆ ಅದು ಹೋಗಂಗಿಲ್ಲ ಅಂದ್ರೆ ಹೋಗಂಗೇ ಇಲ್ಲ. ಅದು ಹೋಗುತ್ತಾ ಅಂತ ಕಾನ್ಫಿಡೆಂಟ್ ಅನ್ನೋ ಇದ್ದು ನೀವು ಅದನ್ನ ಪ್ರತಿದಿನ ಯೂಸ್ ಮಾಡ್ಕೊತ ಬರ್ರಿ. ಅದ್ರ ರಿಸಲ್ಟ್ ನಿಮಗೆ ಸಿಗ್ತದೆ ಅಂತ ಹೇಳ್ತೀನಿ.